ಕೊನೆಗೂ ಒಂದು ದೊಡ್ಡ ತಲೆನೋವು ಮುಗೀತು. 10,000 ಮೇಲೆ ಅಮೌಂಟ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಈ ಅವತಾರದಲ್ಲಿ ಹೊರಟಿದೀನಿ. ಹಂಗೆ ಟ್ರೈನಲ್ಲೇ ನಾಳೆ ಎಕ್ಸಾಮ್ಗೆ ಓದ್ಕೊಳ್ತಾ ಇವತ್ತು ಮಲ್ಕೊಳ್ಳೋದೇ ಬೇಡ, ಜರ್ನಲ್ ಕಂಪ್ಲೀಟ್ ಮಾಡಿ ಮುಗಿಸ್ಬಿಡೋಣ ಅಂತ ಬರೆಯಕ್ ಕೂತ್ಕೊಂಡೆ. ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಮಧ್ಯರಾತ್ರಿ 3:30ವರೆಗೂ ಕೂತ್ಕೊಂಡು ಬರ್ದು ಫೈನಲಿ ಕಂಪ್ಲೀಟ್ ಮಾಡಿದೆ. ಯಪ್ಪ, ಕೊನೆಗೂ ಒಂದು ದೊಡ್ಡ ತಲೆನೋವು ಮುಗೀತು. ಇನ್ನೇನು ಹಾಸಿಗೆ ಹಾಸಿ ತಲೆದಿಮ್ಮಿಟ್ಟು ತಲೆದಿಮ್ಗೆ ತಲೆ ಕೊಡುವಷ್ಟರಲ್ಲಿ ಬಂತು ಅಣ್ಣನ ಫೋನು. ಎದ್ದೇಳೋ, ಮೊಳಕಾಲ್ ಮುರ್ಗ್ ಹೋಗ್ಬೇಕು, ಮರ್ತು ಬಿಟ್ಟ ಅಂತ ಎದ್ದು ಸ್ವೆಟರ್ ಹಾಕೊಂಡು ರೆಡಿ ಆದೆ. ರಾತ್ರಿ ಕಳ್ಳನ್ ತರ ಮೆತ್ತಗೆ ಗಾಡಿ ಎತ್ಕೊಂಡು ಈ ಅವತಾರದಲ್ಲಿ ಹೊರಟಿದೀನಿ. ಈ ಅವತಾರಕ್ಕೆ ಏರಿಯಾ ನಾಯಿಗಳು ಕೊಡ್ತಿರೋ ಕಾಂಪ್ಲಿಮೆಂಟ್ಸ್ ಕೇಳಿ. ಅಮ್ಮ ಮನೆ ಹತ್ರ ಬಂದು ತಂಗಿನ ಅಣ್ಣನ ಗಾಡಿ ಮೇಲೆ ಹಾಕೊಂಡು ರೈಲ್ವೆ ಸ್ಟೇಷನ್ ಬಂದ್ವಿ. ನಮ್ಮಿಬ್ರು ಡ್ರಾಪ್ ಮಾಡಿ ಮಹೇಶ್ ಗಾಡಿ ತಗೊಂಡ್ ಹೋದ. ನಾವಿಬ್ರು ಟಿಕೆಟ್ ತಗೊಂಡು 2ನೇ ಪ್ಲಾಟ್ಫಾರ್ಮ್ ಕಡೆ ಹೊರಟ್ವಿ. ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೊಂಡು ಟ್ರೈನ್ ಬರೋವರೆಗೂ ರೀಲ್ಸ್ ನೋಡ್ಕೊಂಡಿದ್ವಿ. ಟ್ರೈನ್ ಬಂದು ಓಡೋಗಿ ಸೀಟ್ ಹಿಡಿದು ಮಲ್ಕೊಂಡ್ ಟ್ರಾವೆಲ್ ಮಾಡೋಣ ಅಂತ ಅನ್ಕೊಂಡ್ರೆ ಕೂತ್ಕೊಳ್ಳಕ್ ಸೀಟ್ ಸಿಕ್ಕಿದೆ ದೊಡ್ಡ ವಿಷಯ. ಸ್ವಲ್ಪ ಹೊತ್ತು ಈ ರಾಡ್ ಸ್ಪೇಸ್ ಮೇಲೆ ಮಲ್ಕೊಂಡಿದ್ದೆ. ಮೈ ಕೈಯೆಲ್ಲ ನೋವು ಬಂದ್ಬಿಡ್ತು. ಟ್ರಾವೆಲ್ ಮಾಡ್ತಾ ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ತಿಂದ್ವಿ. ಹೋದ್ ಸಲ ಟ್ರೈನ್ ಡಿಲೇ ಆದಂಗೆ ಈ ಸಲನೂ ಡಿಲೇ ಆಯ್ತು. ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಆಟೋ ಹತ್ಕೊಂಡು ಬ್ಯಾಂಕ್ ಕಡೆಗೆ ಹೋದ್ವಿ. ಬ್ಯಾಂಕ್ ಹೋಗಿ ತಂಗಿ ಅಕೌಂಟ್ ಅಲ್ಲಿರೋ ಎಲ್ಲಾ ದುಡ್ಡನ್ನ ಎತ್ಕೊಂಡ್ ಬರೋಣ ಅಂತ ಹೋದ್ರೆ 10,000 ಮೇಲೆ ಅಮೌಂಟ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ರೀಸೆಂಟ್ ಆಗಿ ಮೈನರ್ ಇಂದ ಮೇಜರ್ ಅಕೌಂಟ್ ಆಗಿದೆ. ಇವಾಗ ಎಲ್ಲಾ ಅಮೌಂಟ್ ತೆಗಿಬೇಕಂದ್ರೆ ಪ್ಯಾನ್ ಕಾರ್ಡ್ ಬೇಕು. ತಂಗಿ ದಿನ ಪ್ಯಾನ್ ಕಾರ್ಡ್ ಮಾಡ್ಸಿಲ್ಲ. ಇವಾಗ ಏನ್ ಮಾಡಕ್ ಆಗಲ್ಲ ಅಂತ 10,000ನೇ ವಿತ್ಡ್ರಾ ಮಾಡ್ಕೊಂಡ್ವಿ. ನಾನ್ ಅನ್ಕೊಂಡಿದ್ ಕೆಲ್ಸ ಯಾವತ್ತಾದ್ರೂ ಸಲೀಸಾಗಿ ಮುಗಿಯುತ್ತಾ? ರಿಟರ್ನ್ ಬೆಂಗಳೂರಿಗೆ ಹೋಗೋಕು ಮುಂಚೆ ಮೊಳಕಾಲ್ಮೂರು ಫೇಮಸ್ ಡ್ರೈ ಗೋಬಿನ ಪಾರ್ಸಲ್ ಮಾಡಿಸ್ಕೊಂಡ್ವಿ. ಮತ್ತೆ ಆಟೋ ಹತ್ಕೊಂಡು ರೈಲ್ವೆ ಸ್ಟೇಷನ್ ಹೋಗಿ ಟ್ರೈನ್ ವೇಟ್ ಮಾಡಿ ಆಮೇಲೆ ಟ್ರೈನ್ ಹತ್ತಿದ್ವಿ. ಡ್ರೈ ಗೋಬಿನ ತಿನ್ಕೊಂಡು ಟ್ರಾವೆಲ್ ಮಾಡ್ತಾ ಹಂಗೆ ಟ್ರೈನಲ್ಲೇ ನಾಳೆ ಎಕ್ಸಾಮ್ಗೆ ಓದ್ಕೊಳ್ತಾ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ನಾನಲ್ಲ, ನಮ್ ತಂಗಿ. ಈ ಟ್ರೈನ್ ಡಿಲೇ ವಿಚಾರದಲ್ಲಿ ನನ್ಗೇನಷ್ಟು ಬೇಜಾರಾಗಿಲ್ಲ. ಯಾಕಂದ್ರೆ ಇದು ಇವತ್ತಿನ ಕತೆ ಅಲ್ಲ, ಡೈಲಿ ಮೊಳಕಾಲ್ಮೂರು ಟ್ರೈನ್ ಕತೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಪಿಕಪ್ ಮಾಡಕ್ಕೆ ಅಪ್ಪ ಬರ್ತಾರೆ ಅಂತ ಹೇಳಿದ್ರು. ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಸ್ವಲ್ಪ ಹೊತ್ತು ಆದ್ಮೇಲೆ ಅಪ್ಪ ಬಂದ್ರು. ಸೀದಾ ಮನೆಗೆ ಹೋದ್ವಿ. ಊಟಕ್ಕೆ ಅಕ್ಕ ಚಿಕನ್ ಮಾಡಿದ್ರು. ಸರಿಯಾಗಿ ತಿಂದು ವ್ಲಾಗ್ ನ ಎಂಡ್ ಮಾಡಿದೆ. ಇವತ್ತಿನ ವ್ಲಾಗ್ ಅಲ್ಲಿ ಇದ್ದಿದ್ದ ಸಮಾಚಾರ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ವಿಡಿಯೋ ಅಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಜೈ ಭೀಮ್. ನಮಸ್ಕಾರ.